ದೇಶದ ಸ್ವಾಯತ್ತ ಸಂಸ್ಥೆ ಲಕ್ಷಾಂತರ ಕೋಟಿ ಬಂಡವಾಳ ಹೊಂದಿರೋ ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಖಾಸಗಿ ಬಂಡವಾಳದ ಹೂಡಿಕೆಗೆ ಅವಕಾಶ ನೀಡಿರುವುದು ದೇಶಕ್ಕೆ ಮಾರಕ ಎಂದು ವಿಮಾ ನೌಕರರ ಸಂಘದ ಮೈಸೂರು ವಿಭಾಗದ ಅಧ್ಯಕ್ಷ ಎಸ್ಕೆ ರಾಮು ಆತಂಕ ವ್ಯಕ್ತಪಡಿಸಿದರು. ದೇಶದ ಜನರಿಗೆ ವಿಮಾ ಸುರಕ್ಷತೆ ನೀಡುವ ಉದ್ದೇಶದಿಂದ ಸ್ಥಾಪಿತವಾದ ಎಲ್ಐಸಿಯನ್ನು ಲಾಭದ ಸಂಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಎಲ್ಐಸಿಯ ಬಂಡವಾಳ ಜನರದ್ದೇ ಆಗಿದ್ದು ಅದನ್ನು ಹೂಡಿಕೆದಾರರ ಪಾಲಾಗುವಂತೆ ಮಾಡುವ ಪ್ರಯತ್ನ ನಡೀತಾ ಇದೆ ಎಂದರು. ದೇಶದ ಆರ್ಥಿಕತೆ ಸದೃಢವಾಗಿರಲು ಸಾರ್ವಜನಿಕ ವಲಯದ ಸಂಸ್ಥೆಗಳು ಬಲವಾಗಬೇಕು, ಹೂಡಿಕೆ ಹಿಂತೆಗೆತ ನಿಲ್ಲಬೇಕು ಎಂದು ಒತ್ತಾಯಿಸಿ ಸಾರ್ವಜನಿಕ ವಲಯದ ಸಂಸ್ಥೆಗಳನ್ನು ಉಳಿಸಲು ಜನರು ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಅಧ್ಯಕ್ಷ ಎಸ್ಕೆ ರಾಮು ಕರೆ ನೀಡಿದರು. ಇದರ ಮಹತ್ವನ ನಮ್ಗೆ ಗೊತ್ತಿದೆ, ಎಷ್ಟು ಮಹತ್ವ ಆಗುತ್ತೆ ಅಂತ. ಜಸ್ಟ್ ಇಮ್ಯಾಜಿನ್ 25% ಕಾಂಟ್ರಿಬ್ಯೂಷನ್ ಇಸ್ ಫ್ರಮ್ ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಅಂದರೆ ಅದರ ಮಹತ್ವ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇವತ್ತು LIC ಎಕ್ಸಾಂಪಲ್ಗೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟು ಇಟ್ ಈಸ್ ಮೋರ್ ದ್ಯಾನ್ 57 lakh crores. ಆಮೇಲೆ ಅಸೆಟ್ಸ್ ಇದು ಹೂಡಿಕೆ ಮಾಡಿರೋದು 40 ಲಕ್ಷ ಕೋಟಿಯಷ್ಟು ಹೂಡಿಕೆ ಮಾಡಿದೆ. ಆಗಲೇ ಹೇಳಿದ್ರಲ್ಲ, ಸರಿಸುಮಾರು 3-4 ಲಕ್ಷ ಕೋಟಿ ಇನ್ವೆಸ್ಟಬಲ್ ಫಂಡ್ ಇರುತ್ತೆ. ಅದನ್ನು ಇನ್ವೆಸ್ಟ್ ಮಾಡ್ತಾ ದೇಶದ ಆರ್ಥಿಕತೆಗೆ ಸಹಾಯ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಾಗಲ್ಲ, ಈಗೋ ಕೆಲಸ ಮಾಡ್ತೀವಿ ಬರ್ತೀವಿ, ಬಟ್ ಯಾಕೆ ಸರ್ಪ್ಲಸ್ ಇಮ್ಮಿಡಿಯೇಟ್ ಕಳಿಸಿ ಅಂತಾರೆ. ಇಮ್ಮಿಡಿಯೇಟ್ ಹೋದರೆ ಹಣ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇನ್ ಟೈಮ್ ಆದರೆ ರಿಟರ್ನ್ಸು ಕೂಡ. ಯಾಕೆಂದರೆ ನಮ್ಮದು ಸರ್ವಿಸ್ ಸೆಕ್ಟರ್ ಹೌದು, ಈ ಹಿಂದೆ ಇತ್ತು. LICಯನ್ನು ಸ್ಥಾಪನೆ ಮಾಡುವಾಗ ಜನಗಳ ದುಡ್ಡು ಇರಬೇಕು, ಎಲ್ಲರಿಗೂ ವಿಮೆ ಸಿಗಬೇಕು, ಸಾಮಾಜಿಕ ಭದ್ರತೆ ಇರಬೇಕು, ಆ ಬಂಡವಾಳ ದೀರ್ಘಕಾಲ ಯೋಜನೆಗಳಿಗೆ ಆಗಬೇಕು ಅನ್ನೋದು ಇದ್ದಿದ್ದು. ಈಗ ಚೇಂಜ್ ಆಗ್ತಾ ಇದೆ, ಈಗ ಲಾಭದ ಕಡೆಗೆ ಹೋಗ್ತಾ ಇದೆ. ಲಾಭ ಯಾವುದು ಬರುತ್ತೆ ಆ ಪಾಲಿಸಿ ಮಾಡಬೇಕು. ಇನ್ನು ಪಾಲಿಸಿದಾರರಿಗೆ ಹೆಚ್ಚು ಬೋನಸ್ ಕೊಡ್ತೀವೋ ಬಿಡ್ತೀವೋ, ಬಟ್ ಲಾಭ ಶೇರ್ ಹೋಲ್ಡರ್ ಹೋಗ್ಬೇಕು. ಪ್ರೈವೇಟ್ ಕಂಪ್ನಿಲಿ ಯಾರು ಮಾಲೀಕ? ಯಾವನು ಬಂಡವಾಳ ಹಾಕಿರ್ತಾನೆ ಅವನೇ ಮಾಲೀಕ. ಅವ್ನಿಗೆ ಬರೋದು ಯಾಕೆ? ಈಗ ಈಸಿಯಾಗಿ ಇನ್ವೆಸ್ಟ್ ಮಾಡಬೇಕು, ಈಸಿಯಾಗಿ ಲಾಭ ತೊಗೊಂಡು ಹೋಗ್ಬೇಕು. ಆ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಫ್ರಾಡಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಭ ಮಾಡಬೇಕಲ್ಲ, ಬೈ ಹುಕ್ ಲಾಭ ಬೇಕು, ಎಲ್ಲ ರೀತಿಯ ಲಾಭ ಬೇಕು. ಲಾಭ ಅಂದರೆ ನ್ಯಾಯಯುತವಾಗಿ ಬಂದದ್ದಲ್ಲ. ಯಾಕೆಂದರೆ ಹಣಕ್ಕೆ ಎಷ್ಟು ಲಾಭ ಇರುತ್ತೆ ಅಂದರೆ ಎಷ್ಟು ಲಾಭ ಕೊಟ್ಟರು ಸಾಲಲ್ಲ. ಕಾರ್ಯಕ್ರಮದಲ್ಲಿ CITU ಜಿಲ್ಲಾ ಅಧ್ಯಕ್ಷರಾದ ಧರ್ಮೇಶ್ ವಿಮಾ ಉಪಸ್ಥಿತರಿದ್ದರು.